ಬಾಯಿ ಇಲ್ವಾ? ಬಾಯಿ ಬಾಯ್ ಮಾಡಲ್ವಾ? ಏನ್ ಬೈ ಮಾಡೋದು? ಎಲ್ಲ ಕಾಯ್ತದ್ರಲ್ಲ ಬಾಯ್ ಮಾಡಿಲ್ಲ ನೀನು ಅಂತ. ನೀವು ಸಮೇತ ಎಲ್ಲರೂ ಮನೇಲಿ ಇರ್ತೀನಿ, ಈಚೆ ಹೋಗಿ ತಿನ್ನಾದ್ಮೇಲೆ ಸುಮ್ಮನೆ ದುಡ್ಡು ವೇಸ್ಟು. ಅವ್ರು ಕೊಟ್ಟರೆ ಒಂದು 7 ಇಂದ 8 ಪೀಸ್ ಕೊಡ್ಬೋದೇನೋ. ಅದು ಬಿಡಲೆ ಮನೇಲಿ ಮಾಡ್ಕೊಂಡ್ರೆ ನಾವು ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು. ಬಿಕಾಸ್ ನುಪ್ಪುಳಿಂದು ಪ್ಯಾಕೆಟ್ ತೊಗೊಬಿಟ್ರೆ ಅದರಲ್ಲಿ. ಹಾಯ್ ಗೈಸ್, ಇವತ್ತು ಕೆಲಸ ಸಿಕ್ಕಾಬಟ್ಟೆ ಇತ್ತು ಅಂತೇಳಿ ಬ್ಯುಸಿ ಆಗೋದೆ. ಇವತ್ತು ಇನ್ನೇನು ಊಟ ಮಾಡಬೇಕೀಗ. ಊಟ ಮಾಡೋದು ಬಿಟ್ಟು ಬೇರೆ ಏನೋ ಮಾಡ್ಕೊಂಡು ಕೂತಿದ್ದೆ. ಏನೋ ವರ್ಕ್ ಇತ್ತು ಅಂತೇಳಿ ಸ್ವಲ್ಪ ಲ್ಯಾಪ್ಟಾಪ್ ವರ್ಕ್ ಇತ್ತು. ಈಗ ಊಟ ಮಾಡಬೇಕು. ಇನ್ನು ಪಾಪು ಏನು ಮಾಡಿದ್ಯಾ? ನಾನು ಇವತ್ತೇನೋ ಒಂದು ಸ್ಪೆಷಲ್ ಮಾಡಿದ್ದೀನಿ ಅಂತ. ನೀನೇ ತಾನೇ ಹೇಳಿದ್ದೇನೋ, ಫೋನ್ ಮಾಡಿ ಹೇಳ್ದಲ್ಲ ಏನೋ ಮಾಡಿದ್ದೀನಿ ಅಂತೇಳಿ. ನಾನೇ ಹೇಳಿದ್ದು. ನಾನು ಏನು ಮಾಡಿದ್ದೀನಿ ಆಲ್ಮೋಸ್ಟ್ ಕಂಡಿಡಿ. ಏನು ಮಾಡಿದ್ಯಾ? ಹೇಳು. ಆಲ್ಮೋಸ್ಟ್ ನೀನು ಮಾಡಿದ್ಯಾ? ನಿಮ್ಮಮ್ಮ ಅಲ್ವಾ? ನಾನು ಮಾಡಿಯೋದು. ಏನು ಮಾಡಿದ್ಯಾ? ಏನು ಬಿರಿಯಾನಿ ಮಾಡಿದ್ಯಾ? ಉಪ್ಪಿಟ್ಟು ಮಾಡ್ದ? ಚಿತ್ರಾನ್ನ ಮಾಡ್ದ? ಇಲ್ಲ ಇಲ್ಲ ಇಲ್ಲ, ಇನ್ನು ತುಂಬಾ ಇಷ್ಟ ಆಗುತ್ತು ಅಂತ ಅನ್ನೋದು. ಇಷ್ಟ ಯಾರಿಗೆ? ನಿನಗ? ನನಗೆ ಇಷ್ಟ ಅದು. ಹಾಂ, ನಿನಗೆ ಇಷ್ಟ ಇದೆಯಲ್ಲ ನಂಗೆ ಗೊತ್ತಿಲ್ಲ, ಬಟ್ ಬೇಕಾ? ಓ, ನಿಂದೇ ಇನ್ಚಾರ್ಜ್ ಈಗ? ಹಾಂ ಸರಿ ಆಯ್ತು, ಬೇಗ ತಗೊಂಬ. ನನಗೆ ಒಂಚೂರು ಕೆಲಸ ಇದೆ, ನಾನು ಅದು ಮುಗಿಸ್ಕೋಬೇಕು. ಬೇಗ ತಗೊಂಬ. ಓಕೆ ಓಕೆ. ಏನೋ ಮಾಡಿದ್ದೀನಿ ಅಂತ ಹೇಳ್ತಾಳೆ, ನೋಡೋಣ ಏನು ಮಾಡಿದಾಳೆ ಅಂತೇಳಿ. ಏನೋ ಸ್ಪೆಷಲ್ ಇರಬೇಕು. ಬಿರಿಯಾನಿ ಮಾಡಿರ್ಬೇಕೇನ? ಹಾಂ, ಇದು ನೋಡಿ ನಮ್ಮದೇ ಕಂಪ್ನಿದಿದು ಅಕ್ವಾಬ್ಲೇಜ್ ಅಂತೇಳಿ. ಅದ್ರದ್ದು ಕೆಲವೊಂದು ವರ್ಕ್ಗಳಿರುತ್ತೆ. ವೆಬ್ಸೈಟು, GMB ಪ್ರೊಫೈಲು, ಸೋಷಿಯಲ್ ಮೀಡಿಯಾ, ಸುಮಾರು ವರ್ಕ್ ಇರುತ್ತೆ. ಅದು ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ನೀವು ಅದರ ಕಂಪ್ನಿ ಬ್ರ್ಯಾಂಡ್ ಮಾಡಬೇಕು ಅಂತ ಇದ್ದರೆ ಅದ್ರದ್ದು ಏನಾಯಿತು ಏನು ಅಂತೇಳಿ ಕಮೆಂಟ್ ಮಾಡಿ. ಯಾರು ಬ್ರ್ಯಾಂಡ್ ಮಾಡಿದರೆ, ಬ್ರ್ಯಾಂಡ್ ಬೇರೆ ಎಲ್ಲ ವರ್ಕ್ಗಳು ಅದಾಯಿತು. ಇದು ನನ್ನದೇ ಬ್ರ್ಯಾಂಡ್ ಇರೋದ್ರಿಂದ ಸ್ವಲ್ಪ ಅದರದ್ದು ವರ್ಕ್ಗಳಿರುತ್ತೆ. ಏನಾಯ್ತಾ ಪಾಪು? ಸರಿ, ಬೇಗ ಆಯಿತು ಬೇಗ ಆಯ್ತಾ? ಬೇಗ ಆಯ್ತು. ಇದೇನಿದು? ನಾನೇ ಮಾಡಿದ್ದು, ಹೋಮ್ ಮೇಡ್. ಏನು ಹಿಂಗೆ ಜೋಡಿಸಿದ್ಯಾ? ಮತ್ತಿನ್ನಂಗೆ ಯಾರು ಮಾಡಿದ್ದು? ನಾನೇ ಮಾಡಿದ್ದು. ನೋಡ್ದೆ ಗೊತ್ತಾಗ್ತಿಲ್ವಾ? ನಾನೇ ಮಾಡಿದ್ದು. ನಿಜವಾಗ್ಲು? ನಿಜ ನಾನೇ. ಚಾನ್ಸ್ ಇಲ್ಲ. ಇಲ್ಲಪ್ಪ, ಇದು ನಿಜ ನಾನೇ ಮಾಡಿದ್ದು. ನೋಡಿ ಗೈಸ್ ಹೆಂಗೆ ಜೋಡಿಸಿಟ್ಟಿದ್ದಾಳೆ. ಪಾನಿಪುರಿ ಮಾಡಿರೋದು. ಚಾನ್ಸ್ ಇಲ್ಲ ಮನೆ, ನಿಜ ನಾನೇ ಮಾಡಿದ್ದು. ಎಲ್ಲರೂ ತಿಂದ್ರ ನೀವು? ನಾವೆಲ್ಲ ತಿಂದ್ವಿ. ಬಿಸಿದಿತ್ತು. ಫೋನ್ ಮಾಡಿದಾಗ ಎಲ್ಲ ತಿಂದು ಖಾಲಿ ಮಾಡಿದಿರ? ಹಂಗಾರೆ ಖಾಲಿ ಮಾಡಿದ? ನೀ ಕಾಲ್ ಮಾಡಿದಾಗ ಆ ಟೈಮಲ್ಲಿ ಹೇಳಿದ್ದು ಮಾಡ್ತಾ ಇದ್ದೀನಿ ನಾನು ಅಂತ. ಪೂರಿ ನಿಮ್ಮ ಅಮ್ಮ ಮಾಡ್ಕೊಟ್ಟಿತ್ತು, ಬಾಕಿ ಎಲ್ಲ ನೀನ್ ಮಾಡ್ದ? ಪೂರಿ ಅನ್ನೋದು ಈಸಿ ಅಲ್ವಾ? ಹಪ್ಪಳ ಕಡ್ದಂಗೆ ಕಡಿಯೋದು ಅಷ್ಟೇ. ಅದು ನೀನೇ ಮಾಡಿದ್ದು. ಮತ್ತೆ ಪೂರಿ ತುಂಬಾ ಈಸಿ ಅಲ್ವಾ? ಹಪ್ಪಳ ಹೆಂಗ್ ಕಡಿತೀವೋ ಅದೇ ತರ ಇಟ್ಟು ಕಡಿಯೋದು. ಸಾಂಬಾರ್ ತರ ಐತಿದು? ಸಾಂಬಾರಲ್ಲ, ಅದು ಪಾನಿನಾ? ತಡಿಯೋ, ತಿಂದು ನೋಡ್ತೀನಿ ಹೆಂಗೈತು ಅಂತ. ನಾನು ಮಾಡಿರೋದು. ಚೆನ್ನಾಗಿದೆ. ಏನು ಹಾಕಿ ಮಾಡಿದೆ? ಮಸಾಲೆ ಎಲ್ಲ ಹಾಕಕ್ಕೆ ಬಂತಾ? ಹಾಕಕ್ಕೆ ಬಂತ. ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ, ಅಮ್ಮ ಹೇಳ್ತು. ಏನು ಹೇಳ್ತು? ನನಗೆ ಗೊತ್ತಿರಲಿಲ್ಲ ಅದು. ನನಗೆ ಅಮ್ಮ ಹೇಳ್ಕೊಟ್ಟಿದ್ದು. ಏನೇನಂತ ಹಾಕೋದಂದ್ರೆ, ಫಸ್ಟು ಪಾನಿಗೆ ಏನು ಹಾಕೋದಂತೆ, ಕೊತ್ತಂಬರಿ, ನಾನೇನು ಏನೇನು ಹಾಕಿನಿ ಅಂತ ಅದೆಲ್ಲ ನನಗೆ ಆಲ್ಮೋಸ್ಟ್ ಮರ್ತೋಗ್ಬಿಟ್ಟಿದೆ. ಅಮ್ಮ ಹೇಳ್ತು, ಅದನ್ನ ಹಾಕ್ತಾ ಬಂದ? ಅದು ಸ್ವಲ್ಪ ಗೊತ್ತು ತಾನೆ, ಹೇಳು. ಮೆಣಸು, ನಾನು ಹೆಂಗ್ ತಿನ್ಲಿ? ಮೆಣಸು, ಉಪ್ಪು, ಚಾಟ್ ಮಸಾಲ, ಮತ್ತೆ ಪುದೀನ, ಆಮೇಲೆ ಇನ್ನೊಂದೇನೋ ಅಮ್ಮ ಹೇಳಿದ್ರು, ಏನಂತ ಏನೋ ಒಂದು ಸೊಪ್ಪು ಹೆಸರು ಹೇಳಿದ್ರು, ಅದನ್ನು ಹಾಕು ಅಂತ. ಕೊತ್ತಂಬರಿ ಸೊಪ್ಪ? ಕೊತ್ತಂಬರಿನೂ ಹಾಕ್ತಾರೆ. ಕೊತ್ತಂಬರಿ ಮಾಮೂಲಿ ಎಲ್ಲದಕ್ಕೂ ಹಾಕೋದು, ಅದು ಹೆಸರು ಗೊತ್ತಿಲ್ಲ ನಿಂಗೆ? ಕೊತ್ತಂಬರಿ ಗೊತ್ತು, ಅದ್ರ ಜೊತೆಗೆ ಇನ್ನೊಂದೇನೋ ಹಾಕಿದ್ದು ಅಮ್ಮ. ಇನ್ನೊಂದು ಹೇಳಿದ್ರಲ್ಲ, ಕೊತ್ತಂಬರಿ ಜೊತೆ ಇನ್ನೊಂದೇನೋ ಹಾಕು ಅಂತ. ಅದನ್ನಪ್ಪ ಪಾನಿಗೆ
ಪಾನಿ ಮಾಡಕ್ಕ ಓ ಪಾನಿಗೆ ಇನ್ನೊಂದೇನೋ ಅಮ್ಮ ಹೇಳಿದ್ರು ಸೊಪ್ಪು ಅದೇನದು ಪುದೀನ ಈಗ ಜ್ಞಾಪಕ ಬಂತು ಪುದೀನ ಕೊತ್ತಂಬರಿ ಪುದೀನ ಅದು ಜ್ಞಾಪಕ ಬಂದಿದೆ ಸಡನ್ ಆಗಿ ಮಾಡಿ ತುಂಬಾ ಹೊತ್ತಾಯ್ತಲ್ಲ ಅದಕ್ಕೆ ಆಲ್ಮೋಸ್ಟ್ ಮಾಡ್ತಾ ಹೋದ್ವು. ಎಷ್ಟು ಪೂರಿ ಮಾಡಿದ್ರ? 100 ಮಾಡಿದ್ರ? ಒಂದು 10ರಿಂದ ಒಂದು 13-14 ತಿಂದಿರ್ಬೋದು ನಾವು. ಸರಿ, ಈಗ ನೋಡ್ದಲ್ಲ ಟೇಸ್ಟ್ ಚೆನ್ನಾಗಿದೆ ನೋಡಿ ಗೈಸ್. ಇದು ಹೋಮ್ ಮೇಡ್, ಮನೆಯಲ್ಲೇ ಮಾಡಿರೋದು. ಅದು ಮಾಡು ಇದು ಮಾಡು ಅಂತ ಇನ್ನೊಬ್ಬ ಇದ್ದಾನೆ ಪ್ರತೀಕ್ ಅಂತೇಳಿ, ಅವ್ನು ಭಾಳ ತಲೆ ತಿಂತಾ ಇದ್ದ ಅಂತೇಳಿ ಕೊನೆಗೆ ಮನೆಯಲ್ಲೇ ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಎಲ್ಲ ಸೇರ್ಕೊಂಡಲ್ಲ, ನಾನೊಬ್ಳೆ ಇವಳೊಬ್ಳೆ ಕ್ರೆಡಿಟ್ ತಗೊಂಡಿದ್ದಾಳೆ. ಅವ್ರಮ್ಮ ಹೇಳ್ಕೊಟ್ಟಿರೋದು ಅನ್ಸುತ್ತೆ ಎಲ್ಲ ಮಾಡು ಅಂತೇಳಿ. ಬಟ್ ಸ್ವಲ್ಪ ಹೆಂಗೋ ನಂಗೆ ಸ್ವಲ್ಪ ಗೊತ್ತು ಅಷ್ಟೇ. ನೀನು ಕಲಿಬೇಕು, ಇದೊಂದೇ ಅಲ್ಲ, ಇನ್ನು ಅಡುಗೆ ಮಾಡೋದೆಲ್ಲ ಕಲಿಬೇಕು. ಗೊತ್ತಲ್ಲ ಸ್ವಲ್ಪ ಅಡುಗೆದಲ್ಲಿ ಕಾಲ್ ಭಾಗ ಗೊತ್ತು ಅಂತ ಅನ್ಬೋದು. ಸರಿ ಆಯ್ತು. ಪೂರಿನೇ ಅದು ತಿಂದೆ. ಪೂರಿನೇ ಅದು, ಪಾನಿಪುರಿನೇ ಬೇಕಾ ನಿಂಗೆ? ತಿಂದಿದೆಯಲ್ಲ ಬಿಡು. ಹಂಗೆ ಅಂದ್ರೆ ತಿನ್ಲೇಬಾರ್ದ ಈಗ? ಏನು ಬೇಕು ಅಂದ್ರೆ ತಗೋ ಬೇಗ. ನಿಜ ಹಂಗೆ ನಂದು ಈಗ ಕಾಯ್ತಾ ಇದೆಯಾ ಅಂತ ಗೊತ್ತು ತಿನ್ನೋಕೆ. ನಾನು ಅವಳನ್ನೇ ತಿನ್ಕೊಂಬರೋಣ ಅಂದ್ಕೊಂಡೆ, ಕೊಡುವಾಗಲೇ ಬೇಡ ಬಿಡು ಅಂತ ಬಿಟ್ಟೆ. ಅದಕ್ಕೆ ಈಗ ತಿಂತಾ ಇರಲ್ಲ. ಬಿಟ್ರೆ ತಿಂದು ಖಾಲಿ ಮಾಡ್ತೀರಾ ಗೊತ್ತು. ನಾನೇ ತಾನೇ ಮಾಡಿದ್ದು. ಊಟ ತಿಂತೀರಾ ಇಲ್ಲ ಇವತ್ತು? ಚೆನ್ನಾಗಿ ನಾನು ನಿಜ ಊಟನೇ ತಿಂದಿಲ್ಲ. ಇದೇ ತಿಂದಲ್ಲ ಇನ್ನೇನು? ಇದೇ ಒಂದು 13-14 ತಿಂದಿರೋದು ಅಷ್ಟೇ. ಚೆನ್ನಾಗಿದ್ಯಾ? ಬಟ್ ಕಾಯ ಜಾಸ್ತಿ. ನೆಕ್ಸ್ಟ್ ಏನು ಮಾಡ್ತೀಯ ನಾಳೆ? ಅಮ್ಮ ಏನೋ ಹೇಳ್ತೀವಿ ಸ್ವೀಟ್ ಮಾಡೋಣ ಅಂತ. ಸ್ವೀಟ್ ಮಾಡ್ತೀಯಾ? ನೆಕ್ಸ್ಟ್ ಸ್ವೀಟು ಅದೇನು ಏನು ಹೇಳ್ತು ಪೇಡನ ಏನೋ ಅನ್ಸುತ್ತೆ. ಬಟ್ ಮಾಡೋಣ ಅಂತ ಅಂತು. ಅವನು ಹೇಳಿ ಪ್ರತ್ಯೇಕ ಮಲ್ಕೊಂಡ? ಓ ಅವನು ಆಲ್ರೆಡಿ ಮಲ್ಕೊಂಡೆ ತುಂಬ ಹೊತ್ತಾಯ್ತು. ತಿಂದ ಅರ್ಧ ಗಂಟೆ ಕಿತ್ತಾಡ್ದ, ಆಮೇಲೆ ಹೋಗಿ ಮಲ್ಕೊಬಿಟ್ಟ. ಓಕೆ ಗೈಸ್, ನೀವು ಮನೆಯಲ್ಲಿ ಹೋಮ್ ಮೇಡ್ ಮಾಡ್ಕೊಂಡು ತಿನ್ನೋದು ಒಳ್ಳೇದು ಅನಿಸುತ್ತೆ ಹೊರಗಡೆಕ್ಕಿಂತ. ಬಟ್ ಅದು ಅನಿವಾರ್ಯ ಅಂದಾಗ ಮಾತ್ರ ತಿನ್ನಬೇಕು. ಇನ್ನು ಆಲ್ಮೋಸ್ಟು ಹೋಮ್ ಮೇಡ್. ಏನೋ ಹುಡುಕ್ತಾಳೆ, ಏನು ಸಿಕ್ತು? ತೂತಾಗೈತೆ ಇಲ್ಲ ಅಂತನಾ? ತೂತಾಗೈತೆ ಇಲ್ಲ ಅಂತ ಅದಕ್ಕೆ ಮುಟ್ಟಿ ನೋಡ್ತಾ ಇದ್ದೆ. ಆದ್ರೂ ಈ ಪೂರಿನೇ ಬೇರೆ ಥರ ಬರುತ್ತೆ. ಪಾನಿಪುರಿ ಅಂಗಡಿಲಿ ಕೊಡ್ತಾರಲ್ಲ ಆ ಪುರಿ ಈ ಥರ ಇರಲ್ಲ, ಸ್ವಲ್ಪ ಚೇಂಜ್ ಇರುತ್ತೆ. ಇದು ಶೇಪ್ ಸ್ವಲ್ಪ ಚೇಂಜ್ ಬರುತ್ತೆ. ಇದು ಪೂರ್ತಿ ಗುಂಡುಗಿರುತ್ತೆ. ಅವ್ರು ಕೊಡೋದು ಸ್ವಲ್ಪ ಹೆಂಗೋ ಹೊಂಟೋಗಿರುತ್ತೆ. ಎಲ್ಲ ಬಿಡಿ. ನಾಳೆ ಏನು ಮಾಡ್ತೀಯ ನೋಡು. ನಾಳೆ ಏನ್ ಮಾಡೋದು ಡೌಟ್ ಬಿಡು. ನಾಳೆ ಆಲ್ಮೋಸ್ಟ್ ಇನ್ನೇನು ಅವನು ಪ್ರತೀಕ್ ಆಮೇಲೆ ಊರಿಗೆ ಹೋಗ್ತಾನೆ ಇನ್ನೊಂದು 2-3 ದಿನ. ಅದಕ್ಕೆ ಕೇಳ್ತಾ ಇಲ್ಲ ನಂಗೆ ಏನಾರ ಮಾಡ್ಕೊಡು ಅಂತ. ನೋಡ್ತೀನಿ ನಾಳೆ ಏನು ಮಾಡೋದು ಅಂತ ಗೊತ್ತಿಲ್ಲ ಇನ್ನು, ನಾಳೆ ಏನು ಮಾಡ್ತೀನೋ ಅಂತ. ಓಕೆ ಗೈಸ್, ಆಲ್ರೆಡಿ ಲೇಟ್ ಆಗ್ಬಿಟ್ಟಿತ್ತು. ಇನ್ನು ಮಳೆ ಬೇರೆ ಬರ್ತಾ ಇದೆ. ಸರ್ರೆ ಮಳೆ ಹೊಡಿತು ಮಾತ್ರ. ಈಗಲ್ಲ ಆಲ್ಮೋಸ್ಟ್ ಸಂಜೆ ಅಂತ ಅನ್ಬೋದು ಮಳೆನ. ಸಂಜೆ ಒಂದು 6-7 ಗಂಟೆಯಿಂದ ಬರ್ತಾ ಇದೆ ಮಳೆ. ಈಗಲ್ಲ ಆದರೂ ಇದು ಇನ್ನೂ ಮಳೆ ಬರುವಾಗ ಬಿಸಿ ಮಾಡ್ಕೊಂಡು ತಿನ್ಬೇಕು. ಬಿಸಿ ಎಲ್ಲ ತಿನ್ಬಿಟ್ಟಾರು ಇವರು. ನಾನು ಬಿಸಿ ನೀನು ಮೀನ್ಸ್ ಮನೆ ಒಳಗೆ ಬಂದಾಗ ನಾನು ಪುಳಿ ಹಾಕಿದ್ದು. ಈಗ ಆಲ್ರೆಡಿ ಸ್ವಲ್ಪ ಬಿಸಿನೇ ಇಲ್ಲ ಈಗ. ಸರಿ ಆಯಿತು. ಎಷ್ಟು ಎತ್ಕೊಳ್ತಾ ಇದೆಯಾ ಅಲ್ಲಿ? ಇದು 3 ಇದು 4 ಸಾಕು ನನಗೆ ಉಳಿಸಲ್ಲಿ. ಇನ್ನು 4 ಇದೆ, ಹೋಗಲಿ. ನಿಮ್ಗೆ 4 ನನಗೆ 2 ಇನ್ನು 4 ಇದ್ದಾವೆ, ಬಿಡ್ತೀನಿ. ಓಕೆ ಗೈಸ್, ಮನೇಲಿ ಮಾಡ್ಕೊಳ್ತೀನಿ, ಚೆನ್ನಾಗಿರುತ್ತೆ, ಕಾಸ್ಟು ಕಮ್ಮಿ ಆಗುತ್ತೆ, ಹೆಲ್ತಿಗೂ ಒಳ್ಳೇದು. ಮನೇಲೆ ಅಲ್ವಾ ಮತ್ತೆ ಎತ್ಕೊಂತದ ಮತ್ತೆ ಇಲ್ಲ ಅದು 2 ಇತ್ತಲ್ಲ ಅದಕ್ಕೆ ಪಾನಿ ಹಾಕೊಂಡೆ ಅಷ್ಟೇ, ಹಾಕೊಂಡಿಲ್ಲ. 4 ಇದೆ. ಮನೇಲಿ ಮಾಡ್ಕೊಂಡ್ರೆ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಟೇಸ್ಟು ಹೆಲ್ತು ಎಲ್ಲದು ಒಳ್ಳೇದಿರುತ್ತೆ. ಆದಷ್ಟು ಮನೇಲಿ ಮಾಡ್ಕೊಂಡು ತಿನ್ನಿ. ಓಕೆ, ಈ ವ್ಲಾಗ್ ಏನಾರ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್. ಗಂಟ್ಲಿ ಸಿಹಾ ಕಾಣ್ತಾ.
ಓ ಬಾಯ್ ಅಂತ ಏನು ಅಂತ ಏನು ಬಾಯ್ ಇಲ್ವಾ? ಹಾಂ ಬಾಯ್ ಬಾಯ್ ಮಾಡಲ್ವಾ? ಏನ್ ಬೈ ಮಾಡಲ್ವಾ? ಎಲ್ಲ ಕಾಯ್ತದ್ರಲ್ಲ ಬಾಯ್ ಮಾಡಿಲ್ಲ ನೀನು ಅಂತ. ನೀವು ಸಮೇತ ಎಲ್ಲರೂ ಮನೇಲಿ ಇರ್ತೀನಿ, ಈಚೆ ಹೋಗಿ ತಿನ್ನಾದ್ಮೇಲೆ ಸುಮ್ಮನೆ ದುಡ್ಡು ವೇಸ್ಟು. ಅವ್ರು ಕೊಟ್ಟರೆ ಒಂದು 7 ಇಂದ 8 ಪೀಸ್ ಕೊಡ್ಬೋದೇನೋ. ಅದು ಬಿಡಲೆ ಮನೇಲಿ ಮಾಡ್ಕೊಂಡ್ರೆ ನಾವು ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು. ಬಿಕಾಸ್ ಉಪ್ಪುಳಿಂದು ಪ್ಯಾಕೆಟ್ ತೊಗೊಬಿಟ್ರೆ ಅದರಲ್ಲಿ ತುಂಬ ಒಂದು 50ಕ್ಕಿಂತ ಮೇಲಿರುತ್ತೆ, ಮೀನ್ಸ್ 50ಕ್ಕಿಂತ ಮೇಲಿರುತ್ತೆ ಅಂತ ಅನ್ಬೋದು. ನಾವು ಎಷ್ಟು ಬೇಕು ಅಷ್ಟು ತೊಗೋಬೋದು. ಇವಾಗ ನಾವು ಪ್ಲಾನಿಂಗ್ ಅಂತ ನಾನು ಹೇಳಿದ್ನಲ್ಲ, ಅದನ್ನ ಬೇಕಂದ್ರೆ ಒಂದು ದಿನ ಮನೇಲಿ ಮೀನ್ಸ್ ಟ್ರೈ ಮಾಡಿ. ಅದರಿಂದ ನೀವು ಸಮೇತ ಮೀನ್ಸ್ ಮನೆ ಮಾಡ್ಕೋಬೋದು. ಸುಮ್ಮನೆ ದುಡ್ಡೆಲ್ಲ ವೇಸ್ಟು. ಒಂದು ಪ್ಲೇಟಿಗೆ ಒಂದು 50 ಇಂದ 60 ರೂಪಾಯಿ ಇರ್ಬೋದು. ಹಾಯ್ ಗೈಸ್, ಅವಳೇನು ಡೀಟೇಲೇ ಹೇಳಲಿಲ್ಲ ಹೆಂಗೆ ಮಾಡಿದೆ ಅಂತೇಳಿ. ಇನ್ನೊಂದ್ಸಲ ಅದನ್ನೇ ವಿಡಿಯೋ ಮಾಡ್ತಾಳೆ, ವಿಡಿಯೋ ಮಾಡಿ ನೀಟಾಗಿ ತೋರಿಸ್ತಾಳೆ. ಅಲ್ಲಿವರೆಗೂ ನಾನು ತಿಂತಾ ಇರ್ತೀನಿ. ಓಕೆ ಬಾಯ್. ದಯವಿಟ್ಟು ವ್ಲಾಗ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಓಕೆ ಬಾಯ್.